ನಮಸ್ಕಾರ. ದೀಪನ ಸ್ಟುಡಿಯೋಸ್ಗೆ ಸ್ವಾಗತ. ನಿಗೂಢವಾದ ಸ್ಥಳಗಳು, ಮನುಷ್ಯನ ಪ್ರಾಣಕ್ಕೆ ಕುತ್ತು, ಪುರಾತನ ದೇವಾಲಯ, ಪರ್ವತ, ಧನ ಸಂಪತ್ತು, ಚಿನ್ನ, ಬೆಳ್ಳಿ, ಇದೆಲ್ಲದರ ಬಗ್ಗೆ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಸತ್ಯಗಳನ್ನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಅದಕ್ಕಿಂತ ಮುಂಚೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಲೈಕ್ ಹಾಗೂ ಕಾಮೆಂಟ್ ಮಾಡೋದು ಮಾತ್ರ ಮರಿಲೇಬೇಡಿ. ಪುರಾತನ ಕಾಲದಲ್ಲಿನ ಎಷ್ಟು ದೇವಾಲಯಗಳ ಅಡಿಯಲ್ಲಿ ಹಾಗೂ ಪರ್ವತಗಳ ಅಡಿಯಲ್ಲಿ ಧನ ಸಂಪತ್ತು, ಚಿನ್ನ, ಬೆಳ್ಳಿ ಮುಂತಾದವು ಇರುತ್ತದೆ ಎಂಬುದನ್ನು ನಾವು ಕೇಳಿದ್ದೇವೆ. ಅಂತಹ ಸಂಪತ್ತನ್ನು ಕಾಯಲು ಸರ್ಪಗಳು ಇರ್ತವೆ ಅನ್ನೋ ಪ್ರತೀತಿಯೂ ಇದೆ. ಬೊಲಿವಿಯಾ ಎಂಬ ದೇಶದ ಒಂದು ಪರ್ವತದ ಅಡಿಯಲ್ಲಿಯೂ ಟನ್ ಗಟ್ಟಲೆ ಬೆಳ್ಳಿ ಅಡಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಕಾರಣಕ್ಕಾಗಿ ಇದನ್ನು ಅತ್ಯಂತ ಶ್ರೀಮಂತ ಪರ್ವತ ಅಂತಲೂ ಕರೀತಾರೆ. ಈ ಪರ್ವತ ಕೂಡ ತನ್ನಲ್ಲಿ ಎಷ್ಟೋ ರಹಸ್ಯಗಳನ್ನ ಹೊತ್ಕೊಂಡಿದೆ. ಇದು ದಕ್ಷಿಣ ಅಮೆರಿಕದಲ್ಲಿರುವ ಬೊಲಿವಿಯಾ ದೇಶವು ಅನೇಕ ಬೆಳ್ಳಿಯ ಗಣಿಗಳನ್ನ ಹೊಂದಿದೆ. ಇದರ ಜೊತೆಗೆ ಇಲ್ಲಿ ಸೆರೋರಿಕೋ ಎಂಬ ನಿಗೂಢ ಪರ್ವತವೂ ಇದೆ. ಈ ಪರ್ವತ ಈಗಾಗಲೇ ಸುಮಾರು 80 ಲಕ್ಷ ಜನರನ್ನ ನುಂಗಿದೆ. ಈ ಪರ್ವತದ ಕಾರಣದಿಂದಲೇ ಪ್ರತಿ ತಿಂಗಳು ಇಲ್ಲಿ 14 ಮಹಿಳೆಯರು ವಿಧವೆಯಾಗ್ತಾರೆ. ಇದರ ಹಿಂದೆ ಒಂದು ಕಾರಣವೂ ಅಡಗಿದೆ. ಸೆರೋರಿಕೋ ಪರ್ವತದ ಕೆಳಗೆ ಸುಮಾರು 500 ವರ್ಷದ ಹಿಂದಿನ ಬೆಳ್ಳಿಯ ಖಜಾನೆ ಇದೆ. ಇದರಲ್ಲಿ ಸಾವಿರಾರು ಟನ್ ಬೆಳ್ಳಿ ಇದೆ. ಒಂದು ಕಾಲದಲ್ಲಿ ಸ್ಪೇನ್ ದೊರೆಗಳು ಇಲ್ಲಿ ಸಾಕಷ್ಟು ಗಣಿಗಾರಿಕೆ ನಡೆಸಿ ಪರ್ವತವನ್ನ ಲೂಟಿ ಮಾಡಿದ್ರು. ಸ್ಪ್ಯಾನಿಷ್ ವಸಾಹತುಶಾಹಿ ಯುಗದಲ್ಲಿ ಪರ್ವತದಿಂದ 2 ಬಿಲಿಯನ್ ಚೌನ್ಸ್ ಬೆಳ್ಳಿಯನ್ನ ಹೊರತೆಗೆಯಲಾಗಿತ್ತು ಅಂತ ಹೇಳಲಾಗುತ್ತೆ. ಸೆರೋರಿಕೋ ಪರ್ವತದಲ್ಲಿ ಗಣಿಗಾರಿಕೆ ಮಾಡುವುದು ಅಷ್ಟು ಸುಲಭವಾಗಿರಲಿಲ್ಲ. ಗಣಿಗಾರಿಕೆಯ ಸಮಯದಲ್ಲಿ ಅದರ ಸುರಂಗದಲ್ಲಿ ಸಿಲುಕಿ 80 ಲಕ್ಷಕ್ಕೂ ಹೆಚ್ಚು ಪುರುಷರು ಪ್ರಾಣ ಕಳೆದುಕೊಂಡಿದ್ರು. ಈ ಕಾರಣಕ್ಕಾಗಿ ಈ ಪರ್ವತವನ್ನ ಪುರುಷರನ್ನು ನುಂಗುವ ಪರ್ವತ ಅಂತ ಕರೀತಾರೆ. ಇಂದಿಗೂ ಇಲ್ಲಿ 15,000ಕ್ಕೂ ಹೆಚ್ಚು ಮಂದಿ ಇಲ್ಲಿ ಗಣಿಗಾರಿಕೆಯಲ್ಲಿ ತೊಡಗಿದ್ದಾರೆ. ಅನೇಕ ಮಂದಿ ಸಾಯುತ್ತಲೇ ಇದ್ದಾರೆ. ಇಲ್ಲಿ ಕೆಲಸ ಮಾಡುವ ಯಾರೊಬ್ಬರು 40 ವರ್ಷಕ್ಕಿಂತ ಹೆಚ್ಚು ಬದುಕೋದಿಲ್ಲ. ಸುರಂಗಗಳಿಂದಲೇ ತುಂಬಿ ಹೋಗಿರುವ ಈ ಪರ್ವತ ಪುರುಷ ಹಾಗೂ ಯುವಕರಿಗೆ ಸಾವಿನ ಬಲೆಯನ್ನ ಬೀಸುತ್ತಿದೆ. ಗಣಿಗಾರಿಕೆಯ ಕಾರಣ ಈ ಪರ್ವತದಲ್ಲಿ ಸಾವಿರಾರು ರಂಧ್ರಗಳಾಗಿವೆ. ಇದರಿಂದ ಪರ್ವತ ಕುಸಿಯುವ ಭೀತಿಯೂ ಎದುರಾಗಿದೆ. ಇಲ್ಲಿ ಹೆಚ್ಚು ಧೂಳು ಇರುವ ಕಾರಣ ಕಾರ್ಮಿಕರ ಶ್ವಾಸಕೋಶಕ್ಕೆ ಹಾನಿಯಾಗಿ ಅವರು ಬೇಗ ಸಾಯ್ತಾ ಇದ್ದಾರೆ. ಜನರು ಸಾವಿನಿಂದ ಬಚಾವಾಗಲು ಇಲ್ಲಿ ದುಷ್ಟ ದೇವರಾದ ಎಲ್ ಟಿಯೋವನ್ನ ಪ್ರಾರ್ಥಿಸುತ್ತಾರೆ. ಪ್ರತಿ ಸುರಂಗದಲ್ಲೂ ಇರುವ ಎಲ್ ಟಿಯೋ ಪ್ರತಿಮೆಗೆ ಆಲ್ಕೋಹಾಲ್, ಸಿಗರೇಟ್ ಮತ್ತು ಕೋಕಾ ಎಲೆಗಳನ್ನು ಅರ್ಪಿಸುತ್ತಾರೆ. ಪ್ರತಿ ಶುಕ್ರವಾರ ಈ ದೆವ್ವಕ್ಕೆ ನೈವೇದ್ಯವನ್ನ ಸಲ್ಲಿಸುತ್ತಾರೆ. ಸೆರೋರಿಕೋ ಪರ್ವತದಲ್ಲಿ ಕೆಲಸ ಮಾಡುವ ಜನರು ಸಿಲಿಕೋಸಿಸ್ನಿಂದಲೇ ಸಾಯ್ತಾರೆ. ಶ್ವಾಸಕೋಶದೊಳಗೆ ಸೇರುವ ಧೂಳಿನಿಂದ ಜ್ವರ, ಎದೆ ನೋವು, ತೂಕ ನಷ್ಟ, ದೌರ್ಬಲ್ಯ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಕೋಕಾ ಎಲೆ ಧೂಳನ್ನು ಫಿಲ್ಟರ್ ಮಾಡುತ್ತದೆ ಅನ್ನೋ ಕಾರಣಕ್ಕಾಗಿ ಇಲ್ಲಿನ ಜನರು ಕೋಕಾ ಎಲೆಗಳನ್ನು ಜಗಿಯುತ್ತಾರೆ. ವೀಕ್ಷಕರೇ, ಈ ನಮ್ಮ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.